ಎಲ್ಲರೂ ಸೌಖ್ಯವಾಗಿದ್ದರೆ ನಂಬ್ತೇನೆ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಕೃಪೆ ಆಶೀರ್ವಾದದಿಂದ. ಆಮೆನ್. ಯೇಸು ಕ್ರಿಸ್ತನ ಶಿಷ್ಯರು ಅವರು ಶಿಸ್ತುವನ್ನು ಪಾಲಿಸುವಂಥವರಾಗಿದ್ದರು, ಶಿಸ್ತುಬದ್ಧರಾಗಿದ್ದರು. ಹಲ್ಲೆಲೂಯಾ. ಶಿಸ್ತುಬದ್ಧರು ಎಂಬುದಾಗಿ ಹೇಳುವಾಗ ಅವರು ಆತನ ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ದಿನನಿತ್ಯವೂ ದೇವರೊಂದಿಗಿನ ಸಮಯವನ್ನು ಆತರು ಕೊಡ್ತಿದ್ರು. ವಾಕ್ಯ ಹೇಳ್ತದೆ, ನಾವು ನೋಡುವ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 32ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಇನ್ನೊಮ್ಮೆ ಓದ್ತೇನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಎಂತಹ ಒಂದು ಮಾತು ಪ್ರಿಯರೇ. ಆತನು ನಿಮ್ಮಲ್ಲಿ ಭಕ್ತಿವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರವಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ಡಿಸೈಪಲ್ಗಳಾದ ನಮಗೆ ಒಂದು ತಿಳಿದಿರಬೇಕು, ನಾವು ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವಾಗ ನಮ್ಮ ದೃಷ್ಟಿಯು ಪ್ರಿಯರೇ ದೇವರ ವಾಕ್ಯದಲ್ಲಿ ಕ್ರಿಸ್ತನೊಂದಿಗೆ ಇರುತ್ತದೋ, ಆಗ ಯಾವುದೇ ಪರಿಸ್ಥಿತಿ ಬಂದಾಗಲೂ ನಮಗೆ ಆ ಪರಿಸ್ಥಿತಿಯನ್ನು ಸುಲಭವಾಗಿ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ನಾವು ಪೌಲನ ಜೀವಿತದಲ್ಲಿ ನಾವು ಕಲಿಬೋದು, ಆತನ ಜೀವಿತದ ಮೂಲಕ. ಮಾತ್ರ ಶಿಷ್ಯರ ಜೀವಿತವನ್ನು ನಾವು ನೋಡುವ ಕಲಿಬೋದು. ಯಾವ ರೀತಿಯಲ್ಲಿ ಅವರು ಅದ್ಭುತಗಳನ್ನು ಮಾಡಿದ್ರು, ಮಾತ್ರ ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸಿದ್ರು. ನಾವು ಅದಕ್ಕೆ ಸತ್ಯವೇದ ಅಧ್ಯಯನವು ಪ್ರತಿಯೊಬ್ಬ ಡಿಸೈಪಲ್ಗಳ ದಿನನಿತ್ಯ ನಾವು ಅಧ್ಯಯನ ಮಾಡಬೇಕು, ಅದನ್ನು ಮೆಡಿಟೇಟ್ ಮಾಡಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಮಗೆ ಕೆಲವೊಮ್ಮೆ ನಾವು ಅಧ್ಯಯನದಲ್ಲಿ ನಾವು ಮುಳುಗದಿದ್ದರೆ, ದೇವರ ವಾಕ್ಯದ ಅಧ್ಯಯನದಲ್ಲಿ ದೇವರ ವಾಕ್ಯದ ಪ್ರಸನ್ನತೆ ನಮ್ಮೊಂದಿಗೆ ಸದಾ ಉಂಟು, ದೇವರ ಪ್ರಸನ್ನತೆ ನಮ್ಮ ಒಳಗೆ ನಮ್ಮೊಂದಿಗೆ ಉಂಟು ಎಂಬುದು ಸದಾ ನಾವು ತಿಳಿದುಕೊಂಡು ನಡೆಯುವವರಾಗಿರ್ಬೇಕು. ಯಾಕೆ ಗೊತ್ತಾ? ಆಗ ನಾವು ಅಲರ್ಟ್ ಆಗಿರ್ತೇವೆ. ಯಾಕೆ? ದೇವರ ಪ್ರಸನ್ನತೆಯಲ್ಲಿ ನಾನಿದ್ದೇನೆ, ದೇವರ ಪ್ರಸನ್ನತೆ ನನ್ನೊಳಗುಂಟು, ನನ್ನೊಳಗಿರುವ ಆತನು ಈ ಲೋಕದವನಿಗೆ ಇರುವವರಿಗಿಂತ ದೊಡ್ಡವನೆಂಬುದನ್ನು ತಿಳಿದುಕೊಂಡು ನಾವು ಕೂತ್ಕೊಳ್ಳುವಾಗಲೂ ಹೇಳುವಾಗಲೂ ಈ ಒಂದು ಅರಿವು ನಮ್ಮಲ್ಲಿದ್ದಾಗ ಕ್ಯಾರೆಕ್ಟರ್ ಅದು ಸೇಮ್ ಇರ್ತದೆ. ಯಾಕೆ? ಯಾವುದೇ ಪರಿಸ್ಥಿತಿಯಲ್ಲಿ ಹೋಗುವಾಗಲೂ ಕುಗ್ಗುವುದಿಲ್ಲ. ನಾವು ಯಾವುದೇ ಕಾಲಘಟ್ಟದಲ್ಲಿ ನಡೆಯುವಾಗಲೂ ಕುಗ್ಗಿಸಲಿಕ್ಕೆ ಆಗೋದಿಲ್ಲ. ಇದನ್ನು ಕುಗ್ಗಿಸುವಿಕೆ ಎಂಬುದಾಗಿ ಹೇಳುವಾಗ ದಾವೀದನ ನೆನಪಾಗ್ತದೆ ನನಗೆ. ಆತನು ಗವಿಯಲ್ಲಿರ್ತಾನೆ, ಓಡ್ತಾನೆ, ಆತನ ಮಗ ಓಡಿಸ್ಕೊಂಡು ಬರ್ತಾನೆ, ಅಬ್ಷಲೋಮನಿಂದಲೂ ಕೂಡ ಓಡ್ತಾನೆ, ಇಲ್ಲಿಂದ ನೋಡಿದ್ರೆ ಸೌಲನ್ನು ಕೂಡ ಅಟ್ಟಿಸ್ಕೊಂಡು ಬರುವಂಥದ್ದು. ಆತನಿಗೆ ನಿಲ್ಲಿಕ್ಕೆ ಇಲ್ಲದಂಥ ಪರಿಸ್ಥಿತಿ ಅಲ್ವಾ. ಗುಹೆಯಲ್ಲಿರ್ತಾನೆ, ಕಾಡಲ್ಲಿರ್ತಾನೆ, ಅಡಗಿಕೊಳ್ತಾನೆ. ಇಂಥ ಪರಿಸ್ಥಿತಿಗಳು ಆತನೊಂದು ಮಾತು ಹೇಳ್ತಾನೆ, ಕೀರ್ತನೆ ಬರೆದಂಥದ್ದು, ಎಲೆ ನನ್ನ ಮನವೇ ಕುಗ್ಗಿ ಹೋಗಿರುವುದೇ, ಹೇಳು ಎದ್ದೇಳು, ನನ್ನ ರಕ್ಷಕನ ಯೆಹೋವನನ್ನು ಸ್ತುತಿಸು ಎಂಬುದಾಗಿ ಆತನ ಒಂದು ಮನಸ್ಸನ್ನೇ, ಆತನ ಹೃದಯವನ್ನೇ ಆತನ ಎಬ್ಬೇಳಿಸಿದ್ದಾನೆ ಆತನ ಮಾತಿನ ಮೂಲಕ. ಅಲ್ಲ, ನಾವು ಕುಗ್ಗಲಿಕ್ಕೆ ಕರೆದವರಲ್ಲ ಪ್ರಿಯರೇ. ನಾವು ಕ್ರಿಸ್ತನ ರಾಜ್ಯದ ಯೋಧರಾಗಿದ್ದೇವೆ, ಡಿಸೈಪಲ್ಗಳಾಗಿದ್ದೇವೆ. ನಾವು ಕ್ರಿಸ್ತನಿಗೋಸ್ಕರ ಜೀವಿಸಲು ಕರೆದಂಥವರು ಪ್ರಿಯರು. ಅದನ್ನು ಯಾವತ್ತೂ ನಾವು ನೆನಪಲ್ಲಿಟ್ಕೊಳ್ಬೇಕು. ಈ ಶಿಸ್ತುಗಳು ಶಿಷ್ಯರದಾಗಿತ್ತು. ಅವರು ದಿನನಿತ್ಯ ಪ್ರಾರ್ಥನೆಯಲ್ಲಿ ಮುಳುಗಿದ್ರು. ಅವರಿಗೆ ಕ್ರಿಸ್ತನ ಮಾತುಗಳನ್ನು ಅವರು ಮೆಲುಕು ಹಾಕ್ತಾ ಇದ್ರು. ಮಾತ್ರ ಅವರು ಒಬ್ಬರನ್ನೊಬ್ಬರು ಬಲಪಡಿಸ್ತಾ ಜೀವಿಸ್ತಿದ್ರು. ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಗಳಲ್ಲಿದ್ದವರು ಕೆಲವೊಮ್ಮೆ ಕುಗ್ಗಿದಾಗ ನಾವು ಇನ್ನಿತರನ್ನ ಬಲಪಡಿಸ್ತಾ, ಇನ್ನಿತರ ದುಃಖದಲ್ಲಿದ್ದರೆ ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಾ ಕ್ರಿಸ್ತನಲ್ಲಿ ಬಲಪಡಿಸುವಂಥವರಾಗಿರಬೇಕು. ಅದು ನಾವು ಮೇ ಬಿ ಅನ್ಯ ಜನರು ಕೂಡ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ಗಳು ಆಗಿರ್ಬೋದು, ಅವರಿಗೆ ನಾವು ಬಲಪಡಿಸಬೇಕು ಅಲ್ವಾ. ನಾವು ಡಿಸೈಪಲ್ಗಳಾಗಿ ನಮ್ಮನ್ನು ನಾವು ಕ್ರಿಸ್ತನಲ್ಲಿ ಬಲಪಡಿಸಿಕೊಂಡಂಥ ಡಿಸೈಪಲ್ಗಳು ನಾವು ಆಗಿರ್ಬೇಕು ಪ್ರಿಯರೇ. ಆಮೇಲೆ ಇದೆಲ್ಲ ಬಹಳ ಮುಖ್ಯವಾದ ಕಾರ್ಯಗಳಾಗಿರ್ತದೆ. ಮಾತ್ರವಲ್ಲ, ಇತರ ವಿಶ್ವಾಸಿಗಳೊಂದಿಗೆ ಅವರು ಅನ್ಯೋನ್ಯತೆಯಲ್ಲಿದ್ದರು. ಅವರು ಸಭೆಯಾಗಿ ಕೂಡ್ತಿದ್ರು, ಅವರ ಮನೆಯಲ್ಲಿ ಅನ್ಯೋನ್ಯತೆಯಲ್ಲಿದ್ದರು ಅಲ್ಲವಾ. ಅವರು ಮತ್ತೆ ಒಂದು ಕಡೆ ನಾವು ನೋಡ್ತೇವೆ, ಕಷ್ಟದಲ್ಲಿದ್ದವರಿಗೆ ಅವರು ತಮ್ಮ ಒಂದು ಸಾಧ್ಯವಾದಷ್ಟು ದೇಣಿಗೆಗಳನ್ನು ಒಟ್ಟು ಮಾಡಿ ಸಭೆಗಳಿಗೆ ಹಂಚುವುದನ್ನು ನಾವು ನೋಡ್ತೇವೆ. ಕಷ್ಟದಲ್ಲಿದ್ದವರಿಗೆ ಅವರು ಹಂಚುವುದನ್ನು ನಾವು ನೋಡ್ತೇವೆ. ಇದೆಲ್ಲ ಅನ್ಯೋನ್ಯತೆ. ಇದೆಲ್ಲ ಹೇಗೆ ಬರಬೇಕು? ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದ್ದಾಗ ನಮಗೆ ಇನ್ನಿತರನ್ನು ಪ್ರೀತಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರೀತಿ ಅನ್ನುವಂಥದ್ದು ನಮ್ಮ ಇಚ್ಛೆಂದಲ್ಲ, ಅದು ದೇವರ ಆತ್ಮನ ಕೊಡುವಂಥ ಆ ಒಂದು ಟ್ರೂ ಲವ್ ಹೇಳ್ತೇವಲ್ಲ, ಆ ಒಂದು ಪ್ರೀತಿ, ಆ ಸಭೆಯ ಮೇಲೆ ಪ್ರೀತಿ, ಆ ಸಭಿಕರ ಮೇಲೆ ಪ್ರೀತಿ, ಆ ಡಿಸೈಪಲ್ಗಳ ಪ್ರೀತಿ ಹೇಗೆ ಬರ್ತದೆ? ಈ ಪ್ರೀತಿ ದೇವರ ಆತ್ಮನಿಂದ ಬರುವಂಥ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ದೇವರ ಆತ್ಮನ ಚಿತ್ತದಿಂದ ಬರುವಂಥ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಈ ಪ್ರೀತಿ ಏನು ಮಾಡ್ತದೆ? ನಮ್ಮನ್ನು ಇನ್ನಿತರಿಗೆ ಸಹಾಯ ಮಾಡಲು, ಇನ್ನಿತರನ್ನ ಕ್ರಿಸ್ತನಲ್ಲಿ ಬಲಪಡಿಸಲು, ಇನ್ನಿತರನ್ನ ಕ್ರಿಸ್ತನ ಪ್ರೀತಿಯಲ್ಲಿ ಇನ್ನಿತರ ನಡೆಸಲು. ಅವರು ಯೋಗ್ಯರಲ್ಲದಾಗಿರ್ಬೋದು, ನಮಗೆ ಏನಾದರೂ ನೋವು ಮಾಡಿದ್ದಿರ್ಬೋದು, ಆದರೆ ಅದೆಲ್ಲವನ್ನು ಮರೆತು ಅವರನ್ನು ಪ್ರೀತಿ ಮಾಡಲು ನಮಗೆ ಬಲಪಡಿಸ್ತದೆ ಈ ದೇವರ ಪ್ರೀತಿ. ಹಲ್ಲೆಲೂಯಾ. ಅದಕ್ಕೆಲ್ಲ ಯೇಸು ಸ್ವಾಮಿ
ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಹಲ್ಲೆಲೂಯಾ ಎಂಬುದಾಗಿ ವಾಕ್ಯ ಹೇಳಿದ್ದು. ಈ ಪ್ರೀತಿಸಬೇಕಾದ್ರೆ ಅದು ನಾವು ಬಾಯಿ ಮಾತಿಂದ ಹೇಳುವಂಥದ್ದಲ್ಲ. ಆ ಟ್ರೂ ಲವ್ ಎನ್ನುವಂಥದ್ದು ದೇವರ ಆತ್ಮನೇ ನಮ್ಮಲ್ಲಿ ಇಟ್ಟಿದ್ದಾನೆ. ಆ ಆತ್ಮಿಕವಾದ ಪ್ರೀತಿ ನಮ್ಮಲ್ಲಿ ಹೊರಬರ್ತದೆ, ಹಲ್ಲೆಲೂಯಾ, ಆಮೇನ್. ಇದು ಟ್ರೂ ಡಿಸೈಪಲ್ಗಳ ಒಂದು ಗುಣಲಕ್ಷಣವಾಗಿದೆ ಪ್ರಿಯರೇ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25-26 ವಚನವನ್ನು ನಾವು ನೋಡುವ, ಇಲ್ಲಿ ಸಭೆಯಾಗಿ ಕೂಡಿಕೊಳ್ಳುವ ವಿಷಯದಲ್ಲಿ ಬರ್ತದೆ ನೋಡಿ. ವಿಶ್ವಾಸಿಗಳೊಂದಿಗೆ ಅನ್ಯೋನ್ಯತೆ ಎಂಬುದಾಗಿ ಇವತ್ತು ನಾವುಗಳು ಕೂಡಿ ಬಂದಿದ್ದೇವೆ. ದೇವರ ಕೃಪೆಯಿಂದ ನಾವು ಝೂಮಲ್ಲಿ ಸೇರಿ ಬಂದಿದ್ದೇವೆ. ಇದು ಕೂಡ ಒಂದು ಅನ್ಯೋನ್ಯತೆ ಆಗಿದೆ, ಹಲ್ಲೆಲೂಯಾ, ಆಮೇನ್. ಈ ಸೋಷಿಯಲ್ ನೆಟ್ವರ್ಕಿಂದ ನಾವು ಇಲ್ಲಿ ಸೇರಿ ಬೇರೆ ಬೇರೆ ಜಾಗದಲ್ಲಿದ್ದೇವೆ. ಆದರೆ ದೇವರ ಕೃಪೆಯಿಂದ ಬಂದು ನಾವು ಈ ಸಮಯವನ್ನು ಕೊಟ್ಟು ನಾವು ಆತನ ಮಹಿಮೆಗಾಗಿ ಈ ಒಂದು ಸಮಯವನ್ನು ಉಪಯೋಗಿಸ್ತಾ ಇದ್ದೇವೆ, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25-26 ವಚನ, ಪ್ರಿಯರೇ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಒಬ್ಬರನ್ನೊಬ್ಬರು ಎಚ್ಚರಿಸುವುದು ಹೇಗೆ? ಬುದ್ಧಿವಾದಗಳನ್ನು ಅಥವಾ ನಾವು ಒಬ್ಬರನ್ನ ದೇವರ ವಾಕ್ಯದಲ್ಲಿ ಬಲಪಡಿಸ್ತಾ ನಡೆಸ್ತಾ ಇರ್ತೇವೆ, ಹಲ್ಲೆಲೂಯಾ, ಆಮೆನ್. ಇಂತಹ ಎಚ್ಚರಿಸುವಂಥ ಕಾರ್ಯಗಳು ನಮ್ಮಲ್ಲಿ ಆಗಬೇಕು, ಆಮೆನ್. ಮಾತ್ರವಲ್ಲ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ, ಹಲ್ಲೆಲೂಯಾ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ, ಸತ್ಯ ಯಾವುದು? ಜೀಸಸ್ ಕ್ರೈಸ್ಟ್ ಈಸ್ ಟ್ರುತ್, ಆಮೇನ್. ಸತ್ಯದ ಜ್ಞಾನವನ್ನು ನಾವು ಹೊಂದಿದ ಮೇಲೆ ಏಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವಿರುವುದಿಲ್ಲ ಎಂಬುದಾಗಿ ನೋಡಿ. ಇಲ್ಲಿ ಮುಖ್ಯವಾದ ಅಂಶ ಅಂದರೆ ಕೂಡಿಕೊಳ್ಳುವ ವಿಷಯದಲ್ಲಿ, ಅನ್ಯೋನ್ಯತೆ ಕೂಡಿಕೊಳ್ಳುವ ವಿಷಯದಲ್ಲಿ ಅಥವಾ ಒಬ್ಬರನ್ನೊಬ್ಬರು ಬಲಪಡಿಸುವ ವಿಷಯದಲ್ಲಿ. ಕೆಲವೊಮ್ಮೆ ಏನಾಗ್ತದೆ, ಕೆಲವೊಮ್ಮೆ ನಾವು 1 ದಿನ 2 ದಿನ ದೇವರ ವಾಕ್ಯ ಅಧ್ಯಯನ ಮಾಡದಿದ್ರೆ ಅಥವಾ ಸೇರಿಕೊಳ್ಳುವುದನ್ನು 1 ತಿಂಗಳಾಯಿತು 2 ತಿಂಗಳಾಯಿತು, ಮತ್ತೆ ಆ ಒಂದು ಅನ್ಯೋನ್ಯತೆಗೆ ಬರಲಿಕ್ಕೆ ಆ ಒಂದು ಎಂತ ಹೇಳ್ತೇವೆ, ಆ ಒಂದು ದಾಹ ಇರುವುದಿಲ್ಲ. ಆ ಒಂದು ಗ್ಯಾಪ್ ಆದ ತಕ್ಷಣ ಏನಾಗ್ತದೆ, ಆ ಒಂದು ಸೇರುವಂಥದ್ದು ಕೆಲವೊಮ್ಮೆ ಅದೆಂತ ನೆಗ್ಲಿಜೆನ್ಸಿಯಾಗಿ, ಅಂದರೆ ಆ ಒಂದು ಅನ್ಯೋನ್ಯತೆ ಬಿಟ್ಟು ಹೋಗಿರ್ತದೆ ಅಲ್ವಾ. ಅದಕ್ಕೆ ಒಬ್ಬರನ್ನೊಬ್ಬರು ನಾವು ಕಟ್ಟುವಂಥವ್ರು ಆಗಿರಬೇಕು. ಈಗ ನಾನು ಒಂದು ವೇಳೆ 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಸುದ್ದಿಯೇ ಇಲ್ಲ, ಜನ ರಶೆಲ್ಲ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಆಗಿರುವ ಆ ಒಂದು ಅಂಥ ಪರಿಸ್ಥಿತಿ ಇರುವಾಗ ನನ್ನ ಜವಾಬ್ದಾರಿ ಏನು? ಅಥವಾ ನನ್ನ ಸಭೆಯ ಮೆಂಬರ್, ಓಕೆ, ನಾನು ಅವರೊಂದಿಗೆ ಕೇಳಿಕೊಳ್ಳುವಂಥದ್ದು, ಅವರ ಬಗ್ಗೆ ಅರಿತುಕೊಳ್ಳುವಂಥದ್ದು, ಅವರನ್ನು ಕರೆತರುವಂಥದ್ದು ಸಭೆಗೆ, ಅಥವಾ ಅವರನ್ನು ವಿಚಾರಿಸುವಂಥದ್ದು, ಹೇಗಿದ್ದೀರಿ, ಈ ರೀತಿಯೆಲ್ಲ ಕಾರ್ಯಗಳನ್ನು ಡಿಸೈಪಲ್ಗಳು ಮಾಡ್ತಿದ್ರು, ಹಲ್ಲೆಲೂಯಾ, ಆಮೇನ್. ಆ ಒಂದು ಅನ್ಯೋನ್ಯತೆ ಇರ್ತಿತ್ತು. ನನ್ನ ಕುಟುಂಬ ಮಾತ್ರವಲ್ಲ, ಇನ್ನೊಂದು ಸಭೆಯ ಅಂಗದ ರೀತಿಯಲ್ಲಿ ನಾವು ನೋಡ್ತೇವೆ. ಈಗ ಈ ನನ್ನ ರೈಟ್ ಹ್ಯಾಂಡಿಗೆ ನೋವಾದಾಗ ಲೆಫ್ಟ್ ಹ್ಯಾಂಡ್ ಕೂಡ ಬರ್ತಾಯಿಲ್ಲ, ಹೀಗೆ ಮಾಡಲಿಕ್ಕೆ ಅಥವಾ ಮುಲಂಬಾಚಲಿಕ್ಕೆ, ಅಂತಹ ಕಾರ್ಯವನ್ನು ಇವತ್ತು ನಾವು ಮಾಡಬೇಕು, ಹಲ್ಲೆಲೂಯಾ, ಆಮೆನ್. ಯಾಕಂದರೆ ನಾವು ಅಂಗಗಳಾಗಿದ್ದೇವೆ, ಕ್ರಿಸ್ತನ ಶರೀರದ ಅಂಗಗಳು ನಾವು, ಸಭೆ. ಈ ಒಂದು ಪ್ರತಿಯೊಬ್ಬ ಡಿಸೈಪಲ್ಗಳ ಜವಾಬ್ದಾರಿ ಆಗಿದೆ ಇವತ್ತು ಪ್ರತಿಯೊಂದು ಅಂಗವನ್ನು ಸಭೆದು ಅಲ್ವಾ ನೋಡಿಕೊಳ್ಳುವಂಥದ್ದು, ಅಲ್ವಾ. ಇದನ್ನು ನಾವು ಪ್ರತಿಯೊಂದು ನಾನು ಏನೇ ಸೇವೆ ಮಾಡ್ತಿದ್ರು ಸಭೆಯಲ್ಲಿ ಅಥವಾ ಏನೇ ಕಾರ್ಯಗಳನ್ನು ಮಾಡ್ತಿದ್ದು, ನನ್ನ ರಾಜ, ನನ್ನ ದೇವರು ಯೇಸುವಿಗೆ ನಾನು ಮಾಡ್ತಿದ್ದೇನೆ ಎಂಬುದಾಗಿ ಗೊತ್ತಾದಾಗ, ಆ ಒಂದು ಅರಿವು ನಮಗಿದ್ದಾಗ, ಸಭೆಯಲ್ಲಿನ ಕಾರ್ಯ ಅಥವಾ ಡಿಸೈಪಲನ್ನಾಗಿ ಮಾಡುವಂಥದ್ದು, ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರುವಂಥದ್ದು, ಇನ್ನೊಬ್ಬರನ್ನು ಕೆಸರಿಂದ ಎತ್ತುವಂಥದ್ದು, ಆಗ ಹೇಳಿದಂತೆ ಇನ್ನಿತರರಿಗೆ ನಾವು ಸಹಾಯ ಮಾಡುವಂಥದ್ದು, ಇನ್ನಿತರರ ಕೊರತೆಗಳನ್ನು ನೀಗಿಸುವಂಥದ್ದು, ಇನ್ನಿತರಿಗೆ ಸಾಂತ್ವನ ಮಾತುಗಳನ್ನು ಹೇಳುವಂಥದ್ದು, ಇನ್ನಿತರನ್ನು ಆತ್ಮಿಕವಾಗಿ ಬಲಪಡಿಸುವಂಥದ್ದು, ವಾಕ್ಯಾಧಾರಿತವಾಗಿ ಕ್ರಿಸ್ತನಿಗೋಸ್ಕರ ಇನ್ನಿತರಿಗೆ ನಾವು ಸಾಕ್ಷಿಯನ್ನು ಹೇಳುವಂಥದ್ದು ನಮಗೆ ಬಹಳ ಸುಲಭ ಆಗ್ತದೆ ಅಲ್ವಾ. ಆ ಒಂದು ಯೇಸು ಕ್ರಿಸ್ತನ ದೃಷ್ಟಿಟ್ಟು ನೀವು ನೋಡಿ, ಆತನನ್ನ ದೃಷ್ಟಿಟ್ಟು ನೋಡುವಾಗ ಆತನ ಉದ್ದೇಶ ಏನು, ಆತನ ಕಾರ್ಯ ಮಾಡಿದ್ದಾನೆ ಅದನ್ನೇ ನಾವು ಕೂಡ ಫಾಲೋವರ್ಸ್ ಆಗಿ ಆತನ ಕಾರ್ಯವನ್ನು ಮಾಡುವವರಾಗಿರ್ಬೇಕು. ಈ ಲೋಕದಲ್ಲಿ ಆತನ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಿರಬೇಕು, ಆಮೇನ್. ಆತ ರಾಜ್ಯ ಬರಲಿ, ನೀವು ಚಿತ್ತ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಹಲ್ಲೆಲೂಯಾ, ಆಮೆನ್. ಇನ್ನೊಂದು ಪಾಯಿಂಟನ್ನು ನಾವು ನೋಡುವಾಗ, ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥದ್ದು ಕಾರ್ಯವಾಗಿದೆ. ನಮ್ಮ ನಂಬಿಕೆ ಹೇಗೆ ಹೆಚ್ಚುತ್ತದೆ? ದೇವರ ವಾಕ್ಯವನ್ನು ದಿನನಿತ್ಯ ಅಧ್ಯಯನ ಮಾಡುವಂಥದ್ದು, ದೇವರ ವಾಕ್ಯಕ್ಕೋಸ್ಕರ ನಾವು ಸಮಯ ಕೊಡಬೇಕು. ನೀವು ಸ್ವಂತ ಅಧ್ಯಯನ ಮಾಡುವಂಥ ವಿಶ್ವಾಸಿಗಳಾಗಿರಬೇಕು. ದೇವರ ವಾಕ್ಯ ಎಂಬ ಕತ್ತಿ ಅಲ್ವಾ ಹಿಡಿಯಬೇಕು. ಪ್ರತಿದಿನ ಪ್ರತಿಕ್ಷಣ ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ಇದೊಂದು ಶಿಸ್ತು ಪ್ರತಿಯೊಬ್ಬ ಡಿಸೈಪಲ್ ಜೀವಿತದಲ್ಲಿ ಇದ್ದಾಗ, ಓಕೆ, ನನ್ನ ತಂದೆಯನ್ನು ಭೇಟಿಯಾಗಲು ಬರ್ತೇನೆ, ನನ್ನದೊಂದು ಕೋಣೆಯಲ್ಲಿ ಒಂದು ಪರ್ಸನಲ್ ಸ್ಪೇಸ್ ಎಂಬುದಾಗಿ ಇರಬೇಕು ಆತನಿಗೋಸ್ಕರ. ಆ ಒಂದು ವೈಯಕ್ತಿಕ ಸಮಯವನ್ನು ನಾವು ಕೊಡಬೇಕು ಕ್ರಿಸ್ತನಿಗೋಸ್ಕರ, ಹಲ್ಲೆಲೂಯಾ, ಆಮೆನ್. ಇದು ನಿಮ್ಮ ಜೀವಿತದ ಒಂದು ಶಿಸ್ತಾಗಿದ್ದಾಗ, ಡಿಸೈಪಲ್ಗಳಾದ ನಿಮ್ಮ ಜೀವಿತದಲ್ಲಿ ದೇವರು ಖಂಡಿತವಾಗಿ ಅದ್ಭುತ ಮಾಡ್ತಾನೆ. ಪ್ರತಿಯೊಬ್ಬೊಬ್ಬರನ್ನ ಆತನು ಕರೆದಾತನಾಗಿದ್ದಾನೆ, ಕರೆದಾತನನ್ನು ಆತನು ಬಲಪಡಿಸ್ತಾನೆ. ಯೇಸು ಸ್ವಾಮಿ ಶಿಷ್ಯರನ್ನು ಖಾಲಿ ಕರೆದು ನೀವು ಸ್ವಾರ್ಥ ಸಾರಿ ಅಂತ ಬಿಡಲಿಲ್ಲ. ನೀವು ನೋಡಿ ಅಂತೆ, ಶಿಷ್ಯರನ್ನು ಆರಿಸಿಕೊಂಡನು, ಅವರು ಬೇರೆ ಬೇರೆ ರೀತಿಯಲ್ಲಿದ್ದರು. ಅವ್ರಿಗೆ ಹೇಳಿದರು, ನಿಮ್ಮನ್ನು
ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಕರೆದನು, ಆರಿಸಿಕೊಂಡನು, ಅವರು ಹಿಂಬಾಲಿಸಿದರು. ಯಾರನ್ನು? ಅಯೋಗ್ಯರಾದವರನ್ನು ಆರಿಸಿಕೊಂಡನು. ಅವರು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದರು, ಅವರು ಬೇರೆ ಬೇರೆ ರೀತಿಯ ಪರಿಸ್ಥಿತಿಯಲ್ಲಿದ್ದರು, ಆರಿಸಿಕೊಂಡನು. ತೋಮನನ್ನು ಕೂಡ ಹೇಗೆ, ಅವ ಸಂಶಯದ ವ್ಯಕ್ತಿ, ಈ ಕ್ರಿಸ್ತನಿಗೆ ಗೊತ್ತಿತ್ತು, ಆರಿಸಿಕೊಂಡಂತ ಅವರಿಗೆ ಟ್ರೈನ್ ಮಾಡಿದನು, ಪರಲೋಕದ ವಿಷಯದಲ್ಲಿ ತಿಳಿಸಿದನು, ತಂದೆಯ ವಿಷಯದಲ್ಲಿ ತಿಳಿಸಿದನು, ವ್ಯಕ್ತಪಡಿಸಿದನು, ತನ್ನನ್ನು ತಾನು ಯಾರೆಂಬುದಾಗಿ ಅವರಿಗೆ ತೋರಿಸಿಕೊಟ್ಟನು. ಹಲ್ಲೆಲೂಯಾ, ಆಮೆನ್. ತಾನು ರಕ್ಷಣೆಯ ವಿಷಯದಲ್ಲಿ ಅವರಿಗೆ ತಿಳಿಸಿಕೊಟ್ಟನು. ನಿಕೋದೇಮನಿಗೆ ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳಿ, ಒಬ್ಬ ನೀರಿನಿಂದ ಆತ್ಮದಲ್ಲಿ ಹುಟ್ಟದೆ ದೇವರಾಜ ಸೇರಲಾರನು, ಹೊಸ ಜೀವಿತ ಎಂಬುದಾದರೆ ಏನು ಎಂಬುದಾಗಿ ತಿಳಿಸಿಕೊಟ್ಟನು. ಆಮೇಲೆ ಅದರ ನಂತರ ಸೇವೆ ಏನೆಂಬುದಾಗಿ ತಿಳಿಸಿಕೊಟ್ಟನು. ಶಿಷ್ಯರನ್ನು ಬಲಪಡಿಸಿ ರೆಡಿ ಮಾಡಿದನು. ಇದೆಲ್ಲವನ್ನು ನಾವು ನೋಡ್ತಾ ಬಂದಾಗೆ ನಾವು ಕ್ರಿಸ್ತನ ಜೀವಿತವನ್ನೇ ಅಧ್ಯಯನ ಮಾಡಿದರೆ ಸಾಕು ಪ್ರಿಯರೇ, ಎಲ್ಲ ವಿಷಯಗಳು ನಮಗೆ ತಿಳಿದು ಬರ್ತದೆ. ಆಮೇಲೆ ತಂದೆ ದೇವರ ಬಗ್ಗೆ ನಮಗೆ ವ್ಯಕ್ತಪಡಿಸಿದನು, ಪರಲೋಕ ರಾಜ್ಯದ ಬಗ್ಗೆ ತಿಳಿಸಿದನು. ಹೊಸ ಜೀವಿತದಲ್ಲಿ ನಾವು ಹೊಸ ಜೀವಿತ ಹೊಂದಿಕೊಂಡ ನಂತರ ಯಾವ ರೀತಿಯಲ್ಲಿ ನಾವು ನಡಿಬೇಕು ಕ್ರಿಸ್ತನ ರಾಜ್ಯಕ್ಕೋಸ್ಕರ, ನಾವು ಯಾವ ಹಂಗಿನಲ್ಲಿದ್ದೇವೆ, ನಮಗೆ ಕೊಟ್ಟಂಥ ಈ ಜೀವಿತ ಎಂಬ ಒಂದು ಆಯಸ್ಸು ಹೇಳ್ತೀವಲ್ಲ, ಒಂದು ಗಿಫ್ಟನ್ನು ಯಾವ ರೀತಿಯಲ್ಲಿ ಕ್ರಿಸ್ತನಿಗಾಗಿ ನಾವು ಅದನ್ನು ಉಪಯೋಗಿಸ್ಬೋದು, ಎಲ್ಲವನ್ನ ಕ್ರಿಸ್ತ ನಮಗೆ ತಿಳಿಸಿಕೊಟ್ಟನು ಪ್ರಿಯರೇ. ಆಮೇಲೆ ಈಗ ಡಿಸೈಪಲ್ಗಳಾದ ನಾವು ಈ ಕಾರ್ಯವನ್ನು, ಕ್ರಿಸ್ತನ ಕಾರ್ಯವನ್ನು, ವಾಕ್ಯಾಧಾರಿತವಾದ ಜೀವಿತವನ್ನು ಜೀವಿಸ್ತಾ ಆತನಿಗೋಸ್ಕರ ಜೀವಿಸುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಆಮೇಲೆ ಇದು ನಿಜವಾದ ಟ್ರೂ ಡಿಸೈಪಲ್ಗಳ ಕಾರ್ಯಗಳಾಗಿದೆ. ಹಲ್ಲೆಲೂಯಾ. ಈ ಶಿಷ್ಯತ್ವ, ಗುರುವನ್ನು ಪ್ರೀತಿಸುವಂಥ ಶಿಷ್ಯರು ತನ್ನ ಗುರುವಿನ ಒಂದು ಕಾರ್ಯವನ್ನು, ಗುರು ಏನು ಹೇಳಿದಾನೆ ಅದನ್ನೇ ಮಾಡುವಂಥ ಶಿಷ್ಯರಾಗಿರ್ತಾರೆ. ಮಾತ್ರವಲ್ಲ, ಗುರುವಿನನ್ನು ಮೆಚ್ಚಿಸಲು ಅವರು ಕಾರ್ಯವನ್ನು ಮಾಡುವಾಗಿರ್ತಾರೆ. ಇವತ್ತು ನಮ್ಮ ಗುರು, ನಮ್ಮ ರಾಜ, ನಮ್ಮ ದೇವರು ಕ್ರಿಸ್ತನನ್ನು ಮೆಚ್ಚಿಸುವಂಥ ಕಾರ್ಯ ಏನು ಆತ ನುಡಿದಿದ್ದಾನೆ, ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾನೆ ಪವಿತ್ರಾತ್ಮನ ಮೂಲಕ, ಅದನ್ನೇ ನಾವು ಈ ಲೋಕದಲ್ಲಿರುವಾಗ ಆತನ ಮಹಿಮೆಗಾಗಿ ಮಾಡುವಂಥ ಡಿಸೈಪಲ್ ನಾವು ಆಗಿರಬೇಕು ಪ್ರಿಯರೇ. ಇದು ಒಂದು ದಿನ 2 ದಿನದಲ್ಲಿ ಆಗುವಂಥ ಕಾರ್ಯವಲ್ಲ. ಯಾವತ್ತು ತಿಳ್ಕೊಳ್ಳಿ, ನಾನು ಈ ಮಾತನ್ನು ಹೇಳಿ ಇವತ್ತಿನ ಸಂದೇಶವನ್ನು ಮುಗಿಸ್ತೇನೆ. ಯಾವತ್ತು ನೀವು ತಿಳ್ಕೊಳ್ಳಿ ಪ್ರಿಯರೇ, ನಿಮಗೆ ಕ್ರಿಸ್ತನ ಮೇಲೆ ಪ್ರೀತಿ ಇದ್ದಾಗ ನೀವು ಆತನನ್ನು ಅನುಸರಿಸುವಂಥ ಡಿಸೈಪಲ್ಗಳು ನೀವು ಆಗಿದ್ದೀರಿ ಅಲ್ಲವಾ? ಆತನನ್ನು ಅನುಸರಿಸುವಂಥ ಡಿಸೈಪಲ್ಗಳು, ಆತನು ಏನನ್ನು ನಮಗೆ ನುಡಿದಿದ್ದಾನೆ ಅದನ್ನು ಅನುಸರಿಸಿ ಯಾವುದೇ ಕಾಲಘಟ್ಟದಲ್ಲಿ ಕ್ರಿಸ್ತನೇ ನಿನ್ನ ಮಾತಿನ ನಿಮಿತ್ತ ನಾನು ಕಾರ್ಯ ಮಾಡ್ತೇನೆ. ಯಾವ ರೀತಿಯಲ್ಲಿ ಪೇತ್ರನು ಹೇಳಿದನೋ, ಅವರಿಗೆ ಮೀನು ಸಿಕ್ಕಲಿಲ್ಲ. ಫಸ್ಟ್ ಸ್ಟೋರಿಯನ್ನು ಶಾರ್ಟ್ ಮಾಡ್ತಾನೆ, ಆದರೆ ಆ ಯೇಸು ಕ್ರಿಸ್ತನ ಹೇಳ್ತಾನೆ, ಇಲ್ಲಿ ಅಲ್ಲ ಆ ಬದಿಗೆ ಹೋಗಿ ನೀನು ಹಾಕು ಎಂಬುದಕ್ಕೆ. ಆ ಮೀನು ಹಿಡಿಯುವಂಥ ಆತನು ಭಾಳ ಎಕ್ಸ್ಪೀರಿಯನ್ಸ್, ಅವನ ಕಸುಬೆ ಅದು. ಆತನು ಹೇಳ್ತಾನೆ ಬಲೆ ಹಾಕುವಾಗ, ನಾನು ನಿನ್ನ ಮಾತಿನ ನಿಮಿತ್ತ ಅಲ್ಲಿ ಹೋಗಿ ಹಾಕ್ತೇನೆ. ಹಾಕಿದಾಗ ನಮಗೆ ಗೊತ್ತುಂಟು, ಮೀನು ಸಿಕ್ಕಿತ್ತು, ಬಲೆ ಹರಿಯುವಷ್ಟು ಕೂಡ ಹೆಚ್ಚಾಗಿ ಮೀನು ಸಿಕ್ಕಿತ್ತು ಅಲ್ವಾ? ಇವತ್ತು ನಾವು, ಪೇತ್ರನು ಹೇಳಿದ್ದು, ನಾವು ಕೂಡ ನಿನ್ನ ಮಾತಿನ ನಿಮಿತ್ತ ಯೇಸುವೆ, ನೀನು ಏನೇನು ನಮಗೆ ಕರೆಯನ್ನು ಕೊಟ್ಟಿದ್ದಿ, ಏನೇನು ಆಶೀರ್ವಾದಗಳನ್ನು ಕೊಟ್ಟಿದ್ದಿ ಯೇಸುವೆ, ಅದನ್ನು ನಿನ್ನ ನಾಮದ ನಿಮಿತ್ತ, ನಿನ್ನ ಮಾತಿನ ನಿಮಿತ್ತ, ವಾಕ್ಯದಲ್ಲಿ ಆಧಾರಿತವಾಗಿ ನಾವು ನೋಡುವುದಾದ್ರೆ ನಿನ್ನ ವಾಗ್ದಾನದ ನಿಮಿತ್ತ ಏನು ವಾಗ್ದಾನ ಮಾಡಿದೆ, ಇದನ್ನು ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಅದರಲ್ಲಿ ನಾವು ನಡೆಯುವಂಥ ಡಿಸೈಪಲ್ಗಳಾಗಿರಬೇಕು. ಹಲ್ಲೆಲೂಯಾ. ವಾಕ್ಯವನ್ನೇ ನೀವು ಆತುಕೊಂಡು ಬಾಳಿ ಪ್ರಿಯರೇ. ಅದರಲ್ಲಿ ವಾಕ್ಯಾಧಾರಿತವಾಗಿ ನೀವು ನಡೆಯುವಾಗ ದೇವರ ಮಿರಾಕಲ್ ಎನ್ನುವಂಥದ್ದು ನಿಮಗೆ ಸೀಸನಲ್ಲಿ ಬರುವಂಥದ್ದಲ್ಲ. ಎವ್ರಿ ಡೇ, ಎವ್ರಿ ಸೆಕೆಂಡ್ ನಿಮಗೆ ದೇವರು ಅದ್ಭುತಗಳಿಂದ ನಡೆಸ್ತಾನೆ. ಹಲ್ಲೆಲೂಯಾ. ಆಮೇನ್. ಇವತ್ತು ನಾವು ಒಟ್ಟಾಗಿ ಸೇರಿ ಇಲ್ಲಿದ್ದೇವೆ. ಅದ್ಭುತ ಎನ್ನುವುದಾದರೆ ನಾವು ಎಂತ ಹೇಳೋದು, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ದೇವರು ನಮಗೆ ಜೀವಶ್ವಾಸ, ನಾವು ಹೇಳ್ತೇವೆ ಉಸಿರು ತಗೊಂಡು ಹೊರಗೆ ಬಿಡೋದಾದ್ರೆ ಇದು ಒಂದು ಅದ್ಭುತ ಅಲ್ವಾ? ಎಷ್ಟೋ ಪ್ರಾಣಗಳು ಇವತ್ತಿಲ್ಲ, ಆದರೆ ಇವತ್ತು ನಮ್ಮನ್ನು ದೇವರು ಆತನ ರಾಜ್ಯದ ಮಹಿಮೆಗಾಗಿ ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದಾನೆ. ಜೀವಿಸ್ತಾ ಇದ್ದೇವೆ, ಆತನಿಗೋಸ್ಕರ ಕಾರ್ಯಗಳನ್ನು ಮಾಡಲು ನಮ್ಮನ್ನು ಕರೆದಿದ್ದಾನೆ. ಜೀವಿತ ಇರುವವರೆಗೂ ಕೂಡ ಆತನಿಗೋಸ್ಕರ ಜೀವಿಸುವಂಥ ಡಿಸೈಪಲ್ ನಾವಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಜೀವಿಸಿದವರು ಕ್ರಿಸ್ತನಿಗಾಗಿ ನಾವು ಜೀವಿಸುವ, ಕ್ರಿಸ್ತನ ರಾಜ್ಯವನ್ನು ಕಟ್ಟುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಸೊ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ದೇವರು ಲೀಡ್ ಮಾಡಿ ನಡೆಸ್ತಾ ಇದ್ದಾನೆ, ಇನ್ನು ಮುಂದೆ ಕೂಡ ನಡೆಸುವ ಆತನಾಗಿದ್ದಾನೆ. ಆಮೇನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನಾಗಿದ್ದೇನೆ. ಆಮೆನ್. Praise Lord. Thank you so much. God bless you all. God bless you all. Thank you. God bless you. Bye.